ಅಳಿಯಂದ್ರೆ ಏನತ್ತೆ ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಿ? ಮಂಗಳ ಮನೆಗ್ ಬಂದಿದ್ಲಂತೆ. ಹಾಗೆ ನೀನ್ ಜಾಸ್ತಿ ಮಾತಾಡಿದ್ರೆ ಕೆಲಸ ಬಿಡಿಸ್ಬಿಡ್ತೀನಿ ನೋಡು. ಬಾಯಿ ಮುಚ್ಕೊಳ್ಳಿ, ಕರ್ಕೊಂಡು ಹೋಗ್ ನನ್ನ. मैडम 1 मिनट आप इधर ही आ जाइए. ಪಾಪಿ ಅಲ್ಲ ಅಳಿಯಂದ್ರೆ, ನೀವು ನಮ್ ಮಂಗಳಂಗೆ ಈಗ ಮಾಡೋದು? ಕ್ಷಮಿಸಿ ಅತ್ತೆ, ಮಂಗಳ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ವಿಷಯ ನನಗೆ ಖಂಡಿತ ಗೊತ್ತಿಲ್ಲ. ಆದ್ರೆ ಅವ್ರು ಬಂದಾಗ ಜಾನ್ವಿ ಅವ್ರಿಗೊಂದು ಫೋನ್ ಮಾಡ್ಬೋದಿತ್ತಲ್ವಾ? ಒಳಗೆ ಕರ್ಕೊಂಡಿರೋರಪ್ಪ. ಹೌದಮ್ಮ, ಅಕ್ಕ ಮನೆಗೆ ಬಂದಿರೋ ವಿಷಯ ನಂಗೆ ಇವಾಗಲೇ ಗೊತ್ತಾಗಿದ್ದು. ಅವಳು ನಂಗೆ ಕಾಲ್ ಮಾಡ್ಬೋದಿತ್ತಲ್ವಾ? ಫೋನ್ ಮಾಡಿದ್ಲಂತೆ, ನಿನ್ ಫೋನ್ ರೀಚ್ ಆಗ್ಲಿಲ್ಲ ಅಂತ ಹೇಳಿದ್ಲು. ಇದೆಲ್ಲ ನೆಟ್ವರ್ಕ್ ಏನೋ ಕಟ್ ಆಗುತ್ತಲ್ಲ, ಅದರಿಂದ ಆಗಿರೋ ಪ್ರಾಬ್ಲಮ್ ಅನ್ಸುತ್ತೆ. ಆದ್ರೊಳಿ ಅಂದ್ರೆ ಮನೆಗೆ ಬಂದವ್ರ ಜೊತೆ ಆ ವಾಚ್ಮ್ಯಾನ್ ಹಾಗೆ ನಡ್ಕೋಬೋದಾ? ತಪ್ಪು ಅವನದಲ್ಲ ಮಾವ, ಅವನಿಗೆ ಕನ್ನಡ ಬರೋದಿಲ್ಲ. ಮನೆಗೆ ಗೊತ್ತಿಲ್ಲದೆ ಇರೋರು ಯಾರಾದರೂ ಹೀಗೆ ಬಂದಾಗ ಬಲವಂತವಾಗಿ ಒಳಗೆ ಹೋಗೋ ಪ್ರಯತ್ನ ಮಾಡಿದ್ರೆ ಹೀಗೆ ಮಾಡಿಬಿಡ್ತಾನೆ. ಮುಂದಿನ ವರ್ಷ ನನಗೆ ಪರಿಚಯ ಇದೆ ಅಂತ ಹೇಳ್ಕೊಂಡು ಯಾರೋ ಇಬ್ರು ಮನೆಗೆ ನುಗ್ಗಿ ದರೋಡೆ ಮಾಡಿಬಿಟ್ಟಿದ್ರು. ಆಗ್ಲಿಂದ ಗೊತ್ತಿಲ್ಲದೆ ಇರೋರು ಬಂದರೆ ಹೀಗೆ. ಆದರೆ ಮಂಗಳವರು ಒಬ್ಬರೇ ಬಂದಿದ್ದಾರಲ್ಲ, ಅದೇ ಸಮಸ್ಯೆ ಆಗಿರೋದು. ಈಗ ನೋಡಿ, ನೀವೆಲ್ಲರೂ ಒಟ್ಟಿಗೆ ಬಂದಿದ್ದೀರಿ, ಒಳಗೆ ಬಿಟ್ಟಿದೆ ಅಂತಾನೆ. ನಾನು ಈಗಲೇ ಅವನಿಗೆ ಮಾತಾಡ್ತೀನಿ ತಾಳಿ. ಇರ್ಲಿ ಬಿಡಿ. ವಿಷಯ ಏನಂದ್ರೆ, ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನ ನೋಡಕ್ ಬರ್ತಾರೆ, ಅವ್ರ ಜೊತೆ ಇವ್ನಿಂಗ್ ವರ್ತಿಸ್ಬಿಟ್ರೆ ನಿಮ್ ಗೌರವ ಏನಾಗುತ್ತೆ? ನಮ್ ಭಾಷೆ ಗೊತ್ತಿರೋರ್ನ ನೇಮಕ ಮಾಡ್ಕೊಂಡ್ಬಿಡಿ. ಸರಿ ಮಾವ, ಆದರೆ ಮಂಗಳ ಅವ್ರಿಗೆ ನಮ್ಮಿಂದ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ ರೀ, ನಿಮ್ದೇನು ತಪ್ಪಿಲ್ಲ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಅಪ್ಪ, ನಾನು ಈ ಮನೆಗೆ ಬರೋಕ್ಕಿಂತ ಮೊದಲು ಇವರೊಬ್ಬರೇ ಇದ್ದಿದ್ದು. ಆಗ ಗೊತ್ತಿಲ್ದಿರೋರು ಯಾರು ಮನೆಗೆ ಬರ್ತಿರ್ಲಿಲ್ಲ. ಅಕ್ಕ ಹೀಗ್ ದಿಢೀರ್ ಅಂತ ಬಂದ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಅವಳ ಬಗ್ಗೆ ಮೊದ್ಲೇ ಗೊತ್ತಲ್ಲ, ಇಲಿ ಬಂತು ಅಂದ್ರೆ ಹುಲಿ ಬಂತು ಅಂತ ಅಂತಾಳವಳು. ಸುಮ್ಮನೆ ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಿ ನೀವು. ಸರಿಮಾ. ದೇವ್ರೆ ಕಾಪಾಡಪ್ಪ, ಆದಷ್ಟು ಬೇಗ ನನ್ನ ಕಮ್ಲಿ ನನ್ನ ಪ್ರೀತಿನ ಒಪ್ಕೊಳಂಗ್ ಮಾಡಪ್ಪ. ಒಟ್ಟಿಗೆ ಬರ್ತಿದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಜೋಡಿ ಅಂತೂ ಸೂಪರ್. ಓ ಹಾಯ್. ಓ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನಿಮ್ಮವರೆಲ್ಲ ಆರಾಮ? ಓ ಚೆನ್ನಾಗಿದ್ದಾರೆ. ಕೇಳ್ದೆ ಅಂತ ಹೇಳಿ ಹೇಳ್ತೀನಿ. ಯಾರದು? ಆಮೇಲೆ ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಸಿಚ್ಚು
ಸಿಂಚು ದೇವರೇ ಅವರಿಬ್ಬರಿಗೂ ಆಶೀರ್ವಾದ ಮಾಡಿದ್ದಾನೆ ಅನಿಸ್ತಾ ಇದೆ. ಹೌದಮ್ಮ